ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪೆ. ವೀಕ್ಷಕರೇ, ನೀವು ನಿಮ್ಮ ಮನೆಯಲ್ಲಿ ಅಡುಗೆಗೆ ಗ್ಯಾಸ್ ಬಳಸ್ತೀರಾ, ಗ್ಯಾಸ್ ಸಿಲಿಂಡರ್ ಬಳಸ್ತಾ ಇದ್ದೀರಾ ಅಂತ ಅಂದ್ರೆ ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡಲೇಬೇಕು. ವೀಕ್ಷಕರೇ, ಸರ್ಕಾರ ನಿಮಗೆ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಆಗಸ್ಟ್ 16ರವರೆಗೆ ನೀವು ಈ KYC ಅನ್ನ ಮಾಡಿಸಲೇಬೇಕು. ಈ KYC ಮಾಡಿಲ್ಲ ಅಂದ್ರೆ ಖಂಡಿತ ಸಮಸ್ಯೆ ಆಗುತ್ತೆ. ಹಾಗಾದ್ರೆ ಏನ್ ಸಮಸ್ಯೆ ಆಗುತ್ತೆ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಈ KYC ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದನ್ನ ನೀವು ಮನೆಯಲ್ಲೇ ಮಾಡಬಹುದು. ಹೇಗ್ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಮೊದಲಿಗೆ 2 ಆಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಆಧಾರ್, ಫೇಸ್ ID. ಅದೇ ರೀತಿಯಾಗಿ ನೀವು ಯಾವ ಕಂಪನಿಯ ಗ್ಯಾಸ್ ಅನ್ನ ಬಳಸ್ತಾ ಇದ್ದೀರಾ, HP ನ, ಭಾರತ್ ಗ್ಯಾಸ, ಇಲ್ಲ ಇಂಡೇನ್ ಇರ್ಬೋದು, ಆ ಕಂಪನಿಯ ಆಪ್ ಅನ್ನ ಮೊದಲಿಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇದಾದ್ಮೇಲೆ ನಿಮ್ಮ ಕಂಪನಿಯ ಆಪ್ ಅನ್ನ ಓಪನ್ ಮಾಡಿದಾಗ ಈ KYC ಯ ಒಂದು ಆಪ್ ಸಿಗುತ್ತೆ. ಅಲ್ಲಿ ನೀವು ಎಂಟರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ಈ ಎಲ್ಲಾ ಪ್ರೋಸೆಸ್ ಮಾಡಿದಾಗ ನಿಮ್ಮ ಈ KYC ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಆಧಾರ್, ಫೇಸ್ ID ಅನ್ನೋ ಆಪ್ ಅನ್ನ ಡೌನ್ಲೋಡ್ ಮಾಡಿ ಅಂತ ಹೇಳಿ ನಾನು ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ನಲ್ಲ, ಇದನ್ನ ಓಪನ್ ಮಾಡೋ ಅವಶ್ಯಕತೆ ಇಲ್ಲ. ಡೌನ್ಲೋಡ್ ಮಾಡಿದ್ರೆ ಸಾಕು, ಅದು ಓಪನ್ ಆಗಲ್ಲ. ತುಂಬಾ ಜನ ಆ ಆಪ್ ಓಪನ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಇದನ್ನ ಓಪನ್ ಮಾಡುವುದಕ್ಕೆ ಹೋಗ್ಬೇಡಿ. ಕಂಪನಿಯ ಆಪ್ ಅನ್ನ ಓಪನ್ ಮಾಡಿದಾಗ ಅದು ಆಟೋಮ್ಯಾಟಿಕ್ ಆಗಿ ಕನೆಕ್ಟ್ ಆಗುತ್ತೆ, ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಡೋಂಟ್ ವರಿ, ಇದು ಜಸ್ಟ್ ಸಪೋರ್ಟ್ ಮಾತ್ರ. ಇದರ ಬಗ್ಗೆ ನಿಮ್ಗೆ ಟೆನ್ಷನ್ ಬೇಡ. ಜಸ್ಟ್ ಆ ಆಪ್ ಅನ್ನ ಡೌನ್ಲೋಡ್ ಮಾಡಿ ಅಷ್ಟೇ ಸಾಕು. ಇನ್ನು ಈ ಆಪ್ ಅಲ್ಲೂ ಕೂಡ ಈ KYC ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಟೆನ್ಷನ್ ಕೊಡ್ತಿದೆ ಅಂತ ಅಂದ್ರೆ ವೆರಿ ಸಿಂಪಲ್. ಸೀದಾ ನಿಮ್ಮ ಮನೆ ಹತ್ರ ಇರುವಂತಹ ಗ್ಯಾಸ್ ಏಜೆನ್ಸಿಗೆ ಹೋಗಿ ವಿತಿನ್ 5 ಮಿನಿಟ್ಸ್ ಅಲ್ಲಿ ಈ KYC ಮಾಡ್ಕೊಡ್ತಾರೆ. ಟೆನ್ಷನ್ ಬೇಡ. ಈಗ ನೀವು ಈ KYC ಮಾಡದೆ ಹೋದ್ರೆ ಏನಾಗುತ್ತೆ ಅಂತ ಕೇಳ್ಬೋದು. ಮಾಡದೆ ಹೋದ್ರೆ ನಿಮ್ಗೆ ಗ್ಯಾಸ್ ಬುಕ್ ಮಾಡೋದಕ್ಕೆ ಅವಕಾಶ ಸಿಗಲ್ಲ, ಪ್ರಾಬ್ಲಮ್ ಆಗುತ್ತೆ. ಅದರ ಜೊತೆಗೆ ಸಬ್ಸಿಡಿ ಕೂಡ ಸಿಗಲ್ಲ. ಈ KYC ಅನ್ನ ನೀವು ಮಾಡಿ ನಿಮ್ಮವರಿಗೂ ಕೂಡ ಮಿಸ್ ಮಾಡದೆ ಮಾಡೋದಕ್ಕೆ ಹೇಳಿ. ಆದಷ್ಟು ಈ ವಿಡಿಯೋ ಶೇರ್ ಮಾಡಿ, ಇದರಿಂದ ಎಲ್ಲರಿಗೂ ಕೂಡ ಸಹಾಯ ಆಗ್ಲಿ. ನಮಸ್ಕಾರ.